ನಮ್ಮ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಉದ್ದಗಲಕ್ಕೂ ದುಡಿಯುವ ಜನರಿಗೆ ಹೆಗಲಾಕಿವೆ. ನಾರಿ ಶಕ್ತಿಗೆ ಬಲ ತುಂಬಿವೆ. ಬೆಲೆ ಏರಿಕೆಯ ಈ ದಿನಮಾನಗಳಲ್ಲಿ ಮಧ್ಯಮ ವರ್ಗಕ್ಕೆ ಊರುಗೋಲಾಗಿವೆ. ರಾಜ್ಯದ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸುವ ನಿಟ್ಟಿನಲ್ಲಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿ 2026ರ ಮಾರ್ಚ್ ತಿಂಗಳವರೆಗೆ 29 ಕಂತುಗಳಲ್ಲಿ 1,24,00,000 ಮಹಿಳೆಯರಿಗೆ ಒಟ್ಟು 74,21,640 ಕೋಟಿ ರೂಪಾಯಿ ಮೊತ್ತದ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆಯ ಮೂಲಕ 2024ರ ಡಿಸೆಂಬರ್ವರೆಗೆ ಪಡಿತರದ ಬದಲಿಗೆ 11,821.17 ಕೋಟಿ ರೂಪಾಯಿ ಮೊತ್ತದ ಹಣವನ್ನು ರಾಜ್ಯದ 4,54,00,000 ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. 2025ರ ಫೆಬ್ರವರಿಯಿಂದ ಈವರೆಗೆ 7,076.4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 30,88,000 ಮೆಟ್ರಿಕ್ ಟನ್ ಪಡಿತರವನ್ನು ವಿತರಣೆ ಮಾಡಲಾಗಿದೆ. ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಉಚಿತ ಮತ್ತು ಸುರಕ್ಷಿತ ಪ್ರಯಾಣಕ್ಕಾಗಿ ನಮ್ಮ ಸರ್ಕಾರ 18,943 ಕೋಟಿ ರೂಪಾಯಿಗಳನ್ನು ವ್ಯಯಿಸಿದೆ. 2026ರ ಏಪ್ರಿಲ್ ಅಂತ್ಯದವರೆಗೆ ರಾಜ್ಯದ ಮಹಿಳೆಯರು ನಮ್ಮ ಸರ್ಕಾರಿ ಬಸ್ಗಳಲ್ಲಿ 726 ಕೋಟಿ ಉಚಿತ ಪ್ರಯಾಣಗಳನ್ನು ಬೆಳೆಸಿದ್ದಾರೆ. ಗೃಹಜ್ಯೋತಿ ಯೋಜನೆಯಡಿ ರಾಜ್ಯದ 1,64,00,000 ಮನೆಗಳಿಗೆ ಏಪ್ರಿಲ್ವರೆಗೆ 26,115 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚಿತ ವಿದ್ಯುತ್ ಅನ್ನು ನೀಡಲಾಗಿದೆ. ಯುವ ನಿಧಿ ಯೋಜನೆಯ ಮೂಲಕ ಡಿಪ್ಲೊಮಾ ಮುಗಿಸಿರುವ ಯುವಕ ಯುವತಿಯರಿಗೆ ಮಾಸಿಕ 1,500 ಹಾಗೂ ಪದವೀಧರ ಯುವಕ ಯುವತಿಯರಿಗೆ ಮಾಸಿಕ 3,000ದಂತೆ 3,38,000 ಫಲಾನುಭವಿಗಳಿಗೆ ಮಾರ್ಚ್ವರೆಗೆ 950 ಕೋಟಿ ರೂಪಾಯಿ ಮೊತ್ತದ ನಿರುದ್ಯೋಗ ಭತ್ಯೆಯನ್ನ ನೀಡಲಾಗಿದೆ. ಹೀಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಸಮಾಜದಲ್ಲಿ ಮಹಿಳೆಯರ ಭಾಗಿದಾರಿಕೆಯನ್ನ ಹೆಚ್ಚಿಸಿ ರಾಜ್ಯದ ಪ್ರತಿ ಕುಟುಂಬವನ್ನ ಸದೃಢವಾಗಿಸುವತ್ತ ನಮ್ಮ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ.